ಯಾಕಪ್ಪ ಅಂದರೆ ಇವತ್ತು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಾಯ್ದೆ ಮತ್ತು ಸೆಸ್ ಕಾಯ್ದೆ ರಕ್ಷಣೆ ಮಾಡಬೇಕು. ನಿರ್ಮಾಣ ಕಾರ್ಮಿಕರ ಹಕ್ಕುಗಳು ಕಲ್ಯಾಣ ಮಂಡಳಿ ಸೌಲಭ್ಯಗಳ ಉಳಿವಿಗಾಗಿ ಶ್ರೀಮಂತ ಕಂಪನಿಗಳ ಕಾರ್ಪೊರೇಟ್ ಪರವಾದ ಕಾರ್ಮಿಕ ಸಂಹಿತೆಗಳ ರದ್ದತಿಗಾಗಿ ನಾವು ಇವತ್ತು ಈ ಬಹಿರಂಗ ಮನವಿಯನ್ನು ಮಾಡ್ತಾ ಇದ್ದೀವಿ. ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಹಾಗೂ ಸಹಬಾಳ ನಡೆಸಬೇಕು. ಯಾಕಂದರೆ ಒಂದೇ ಕಡೆ ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೆ, ಅದರಲ್ಲಿ ಯಾವುದೇ ಜನನ ನೀತಿ ಭೇದ ಭಾವ ಇರೋದಿಲ್ಲ. ಈ ಮಹಿಳಾ ಕಟ್ಟಡ ಕಾರ್ಮಿಕರು ಹೆಚ್ಚಿನ ಕುಡಿತಾರೆ, ಅವರಿಗೆ ಯಾವುದೇ ಸುರಕ್ಷತೆಗಳು ಇರೋದಿಲ್ಲ. ಅದೇ ರೀತಿಯಾಗಿ ಈ ಇವತ್ತಿನ ಏನು ಇದು 18ನೇ ಲೋಕಸಭಾ ಚುನಾವಣೆ, ಈ 18ನೇ ಲೋಕಸಭಾ ಚುನಾವಣೆ ಪ್ರತಿಯೊಬ್ಬರು ಮತವನ್ನು ಚಲಾಯಿಸಬೇಕು. ನಮ್ಮೆಲ್ಲರ ಮತವನ್ನು ನಮ್ಮ ಇಂಡಿಯಾ ದೇಶದ ಪರವಾಗಿ ನಾವು ಇರಬೇಕಂತ ನಮ್ಮದಿದೆ. ಆದ್ದರಿಂದ ಇವತ್ತು ನಮ್ಮ ಅಳಿವು ಪ್ರಶ್ನೆ ಇದು. ನಾವು ಇವತ್ತು ಏನು ಮತ ಚಲಾಯಿಸ್ತೀವಿ, ಆ ಮತ ನಿಮ್ಮೆಲ್ಲರ ಮುಂದಿನ ಪೀಳಿಗೆ, ನಮ್ಮ ಕಟ್ಟಡ ಕಾರ್ಮಿಕರ ಉಳಿವಿಗಾಗಿ ಮತ್ತು ಏನಿದಾವೆ ಇವತ್ತು GST ಹೆಚ್ಚಿನದಾಗಿ ಕಟ್ಟಡ ಕಾರ್ಮಿಕ ಸಾಮಗ್ರಿಗಳ ಮೇಲೆ ಇವತ್ತು ಜಾಸ್ತಿ ಹೇಳಿದ್ದಾರೆ. 18% ಜಾಸ್ತಿ ಮಾಡಿದ್ದಾರೆ. ಇವತ್ತು ಕಬ್ಬಣ, ಸಿಮೆಂಟು, ಹಾರ್ಡ್ವೇರ್ ಸಂಬಂಧಪಟ್ಟ ಎಲ್ಲ ಗ್ಲಾಸ್, ಅಲ್ಯೂಮಿನಿಯಂ ಇದರಿಂದ ಎಲ್ಲ ಇದನ್ನು ಕಡಿಮೆ ಮಾಡಬೇಕು ಅಂತ ನಾವು ಸಾಕಷ್ಟು ಹೋರಾಟಗಳು ಮಾಡ್ತಾ ಬಂದು ನಮ್ಮ ಹೋರಾಟಗಳಿಗೆ ಯಾವುದೇ ಬೆಲೆ ಕೊಡಲಿಲ್ಲ ನಮ್ಮ ಕೇಂದ್ರ ಸರ್ಕಾರ. ಇವತ್ತು ನಮ್ಮ ಹಕ್ಕು ನಮಗೆ. ಯಾಕಂದರೆ ಇವತ್ತು ಕಟ್ಟಡ ಕೆಲಸ ಇವತ್ತು 60% ಕಮ್ಮಿಯಾಗಿದೆ. ಇವತ್ತು ನೋಟ್ ರದ್ದತಿಯಿಂದಾಗಿ ಹೆಚ್ಚು ಕಮ್ಮಿ ಆವಾಗಲೇ ಒಂದು 100% ಕೆಲಸನೇ ನಿಂತೋಗ್ಬಿಟ್ಟಿತ್ತು, ಕೆಲಸನೇ ಇರಲಿಲ್ಲ. ಅಂತಾದಾಗೆ ಕೆಲವು ನೋಟ್ ರದ್ದತಿಯಿಂದಾಗಿ ಕಟ್ಟಡ ಕಾರ್ಮಿಕರು ಬೀದಿಗೆ ಬಂದರು. ಜೊತೆಗೆ ಕೊರೋನಾ ಬಂದಾಗ ನಮ್ಮ ಕಟ್ಟಡ ಕಾರ್ಮಿಕರು ಹಸಿವಿನಿಂದ ಸತ್ತುಕೊಂಡ್ರು. ಯಾರು ಕೊರೋನಾದಿಂದ ಸಾಯಲಿಲ್ಲ. ಕಟ್ಟಡ ಕಾರ್ಮಿಕರು ಹಸಿವಿನಿಂದ, ನೀರಿಂದಲೇ, ಊಟ ಇಲ್ಲದೆ ಸತ್ತರು. ಆಗ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು. ನಮಗೆ ಕೇಂದ್ರ ಸರ್ಕಾರ ಆಗ ಕೊರೋನಾ ಬಂದಾಗ ಕಟ್ಟಡ ಕಾರ್ಮಿಕರಿಗೆ ಅವಾಗ ಕೋರ್ಟ್ ಹೇಳಿದ್ರು, ಸುಪ್ರೀಂ ಕೋರ್ಟ್ ಹೇಳಿದ್ರು ಅವರಿಗೆ ಧನ ಸಹಾಯ ಮಾಡಿರಿ ಅಂತ. ಕಟ್ಟಡ ಕಾರ್ಮಿಕರಿಗೆ ಧನ ಸಹಾಯ ಮಾಡಲಿಲ್ಲ. ನಮ್ಮ ಕಟ್ಟಡ ಕಾರ್ಮಿಕರಿಗೆ ಕೊರೋನಾದಿಂದ ಸಾಯಲಿಲ್ಲ. ಕಟ್ಟಡ ಕಾರ್ಮಿಕರು ಎಲ್ಲ ಹಸಿವಿನಿಂದ, ನೀರಿಲ್ಲದೆ ಸತ್ತರು. ಜೊತೆಯಾಗಿ ಕೆಲಸನೂ ಇಲ್ಲದಂಗೆ ಆಗ್ಬಿಡ್ತು, ಬೀದಿಗೆ ಬಿದ್ದುಬಿಟ್ರು ಕಟ್ಟಡ ಕಾರ್ಮಿಕರು. ನೋಟ್ ರದ್ದತಿಯಿಂದಾಗಿ ಅರ್ಧ ಬೀದಿಗೆ ಬಿದ್ದಿದ್ರು. ಕೊರೋನಾ ಬಂದು ಅವ್ರ ಬೀದಿಗೆ ಬಂದ್ಬಿಟ್ರು. GST ಈಗ 18% ಜಾಸ್ತಿ ಮಾಡಿಬಿಟ್ಟು ಕಟ್ಟಡ ಸಾಮಗ್ರಿಗಳ ಮೇಲೆ ಇವತ್ತು ಕೆಲಸಗಳು ಒಂದು 60% ನಿಂತಿದ್ದಾವೆ. ಸರ್ಕಾರದವರು ನಡೀತಿದ್ದಾವೆ ಗುತ್ತಿಗೆಗಳು. ಅದೇ ರೀತಿ ಈಗ ಕೇಂದ್ರ ಸರ್ಕಾರ ನಮ್ಮ ಕಾನೂನನ್ನ 1996ರ ಕಾರ್ಮಿಕ ಸೆಸ್ ಕಾಯ್ದೆಯನ್ನು ರದ್ದು ಮಾಡಕ್ಕೆ ಕೊಟ್ಟಿದೆ. ಯಾಕಂದರೆ ಶ್ರೀಮಂತ ಪರವಾದ ಕಾರ್ಪೊರೇಟ್ಗಳು, ಗುತ್ತಿಗೆದಾರರು ಇವತ್ತು ಸಾವಿರಾರು ಕೋಟಿ ಲೆಕ್ಕದಲ್ಲಿ ಟೆಂಡರ್ ಕೊಡ್ತಾ ಅಂತಾರೆ. ಅದಕ್ಕೆಲ್ಲ 1% ಸೆಸ್ ಕಟ್ಟಬೇಕಾಗುತ್ತೆ ನಮ್ಮ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ. ಅದನ್ನು ನಾವ್ಯಾಕೆ ಕಟ್ಟಬೇಕು? ಬೇಡ ಇದು ತೆಗೆದೇ ಹಾಕ್ಬಿಡ್ರಿ ಅಂತ ಹೇಳ್ಬಿಟ್ಟೆ. ಇದರಿಂದ ನಮಗೆ ಬರಬೇಕಂತ ಇವತ್ತು ಸಾವಿರಾರು ಕೋಟಿ ಇವತ್ತು ದೇಶಾದ್ಯಂತ ಕಲ್ಯಾಣ ಮಂಡಳಿಗೂ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಇವರು ಸೆಸ್ ಕಾಯ್ದೆ ತೆಗೆದ್ರೆ ಕಲ್ಯಾಣ ಮಂಡಳಿ ಉಳಿಯಲ್ಲ, ಕಟ್ಟಡ ಕಾರ್ಮಿಕರು ಬೀದಿಗೆ ಬರ್ತಾರೆ. ಆದ್ದರಿಂದ ನಮ್ಮೆಲ್ಲರ ಓಟನ್ನು, ಹಕ್ಕನ್ನು ಪ್ರತಿಯೊಬ್ಬರು ಚಲಾಯಿಸಬೇಕು. ಕಟ್ಟಡ ಕಾರ್ಮಿಕರು ಮುಂದಿನ ನಮ್ಮ ಕಟ್ಟಡ ಕಾರ್ಮಿಕರ ಮಕ್ಕಳ ಪೀಳಿಗೆಗಾಗಿ, ಏಳಿಗೆಗಾಗಿ, ಕಟ್ಟಡ ಕಾರ್ಮಿಕರ ಮಕ್ಕಳ ಭವಿಷ್ಯಕ್ಕಾಗಿ ಇವತ್ತು ನಾವು ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಕರೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ಬಿಡುಗಡೆನೂ ಮಾಡಿದ್ದೀವಿ. ಇವತ್ತು ಪ್ರೆಸ್ ನೋಟನ್ನು ಇವತ್ತು ಕಟ್ಟಡ ಕಾರ್ಮಿಕರೆಲ್ಲ ಮತ ಚಲಾಯಿಸಿ ನಮ್ಮ ಇಂಡಿಯಾ ದೇಶದ ಬಗ್ಗೆ, ಇಂಡಿಯಾದ ಬಗ್ಗೆ ಮತ ಚಲಾಯಿಸಬೇಕಂತ ನಾವು
ಇವತ್ತು ಕರೆಯನ್ನು ಕೊಡ್ತಿದ್ದೀವಿ. ಯಾರಿಗೆ ಮತ ಚಲಾಯಿಸಬೇಕು? ಇಂಡಿಯಾ ಪರವಾಗಿ ಮತ ಚಲಾಯಿಸಿ ಅಂತ ಹೇಳಿದ್ರು. ಯಾಕೆ ಗೊತ್ತಾ, ಇವತ್ತು ನಮ್ಮ CPM ಪಾರ್ಟಿ ನಿಂತಿರೋದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಬ್ಬರು ನಿಂತಿದ್ದಾರೆ. ಅಲ್ಲೊಂದು ನಮ್ಮ CPM ಪಾರ್ಟಿಗೆ ಮತ ಚಲಾಯಿಸಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಇವತ್ತೆಲ್ಲ ಕಡೆ ಎಲ್ಲೆಲ್ಲಿ CPM ಪಾರ್ಟಿ ನಿಂತಿದೆಯೋ ಎಡಪಕ್ಷಗಳು ಅಲ್ಲಿ ಅದ್ರ ಪರವಾಗಿ ಮತ ಚಲಾಯಿಸಬೇಕು. ಉಳಿದೆಲ್ಲ ಕಡೆ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಿ ನಮ್ಮ ಹಕ್ಕನ್ನು ನಾವು ವಾಪಸ್ ತಗೋಬೇಕು, ಸಂವಿಧಾನವನ್ನು ಉಳಿಸಬೇಕು ನಮ್ಮ ದೇಶದ